ನಮಸ್ಕಾರ ರೀ ಎಲ್ಲರಿಗೂ. ವನಿತಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕುಂಬಳಕಾಯಿ ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೆಂಗೆ ಮಾಡೋದನ್ನ ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾನು ಇಲ್ಲೇನು ಮಾಡಿದ್ದೀನಿ, ಸಿಹಿ ಕುಂಬಳಕಾಯಿನ ಒಂದು ಹೋಳು ತೊಗೊಂಡಿದ್ದೀನಿ. ಇದನ್ನು ಅಡ್ಡ ಕಟ್ ಮಾಡಿಕೊಂಡು ಮೇಲಿನ ಸಿಪ್ಪೆನೆಲ್ಲ ತಕ್ಕೊಂಬಿಡೋಣ. ನೋಡ್ರಿ, ಈ ಥರ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಭಾಳ ಗಟ್ಟಿರ್ತೈತೆ ರೀ, ನಿಧಾನವಾಗಿ ತೆಗೀರಿ, ಇಲ್ಲಂದ್ರೆ ಕೈ ಹೆಚ್ಚು ಸಾಧ್ಯತೆ ಇರ್ತೈತಿ. ನೋಡ್ರಿ, ಈ ಥರ ತಕ್ಕೊಳ್ಬೇಕ್ರಿ. ನೋಡ್ರಿ, ಈ ಥರ ಎಲ್ಲ ತೆಗ್ದಿದ್ದೀನಿ ನಾನು ಒಂದು ಹೋಳಿಂದ. ಆಮೇಲೆ ಒಳಗಿನೆಲ್ಲ ಸ್ವಲ್ಪ ಪಲ್ಪ್ ಇರುತ್ತೆ, ಅದನ್ನೆಲ್ಲ ತಕ್ಕೊಳ್ರಿ. ಆ ಪಲ್ಪಿನ ಅಂಶ ಎಲ್ಲ ತೆಗಿತಿದ್ದೀನಿ ರೀ ನಾನಿವಾಗ. ಆಗಿದೆ ನೋಡ್ರಿ, ಆಗಿದೆ. ಪಲ್ಪೆಲ್ಲ ನಾನು ಒಳಗಿನ ಪಲ್ಪೆಲ್ಲ ತೆಗ್ದಿದ್ದೀನಿ ರೀ. ಇದೇ ಥರ ಈ ಇನ್ನೊಂದು ಅರ್ಧ ಹೋಳಿತ್ತಲ್ರಿ, ಅದನ್ನು ಸಿಪ್ಪೆ ಎಲ್ಲ ತೆಗಿತಿದ್ದೀನಿ ನಾನು. ಆಗಿದ್ದೀರಿ ಈಗ. ಇವಾಗ ನಾನು ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನೋಡ್ರಿ, ಈ ಥರ ಕಟ್ ಮಾಡ್ಕೊತಿದ್ದೀನಿ. ಭಾಳ ಏನು ಚಿಕ್ಕ ಮಾಡ್ಕೊಳ್ಳೋದು ಬೇಡ್ರಿ, ಸ್ವಲ್ಪ ಮೀಡಿಯಮ್ ಸೈಜಿಗೆ ಮಾಡ್ಕೊಳ್ರಿ. ಭಾಳ ಸಣ್ಣ ಸಣ್ಣದಾಗಿ ಮಾಡ್ಕೋಬೇಡ್ರಿ. ಆಯ್ತು ನೋಡ್ರಿ, ಇವಾಗ ನಾನೆಲ್ಲ ಅವೆರಡು ಕುಂಬಳಕಾಯಿ ಹೋಳನ್ನು ಕಟ್ ಮಾಡಿಕೊಂಡು ಇವನಿಂದ ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತೀನಿ ರೀ. ಇದನ್ನು ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ್ರಿ. ಈಗ ಈ ತೊಳೆದ ಹೋಳನ್ನು ಏನು ಮಾಡೋಣ್ರಿ, ಕುಕ್ಕರಿಗೆ ಹಾಕ್ಬಿಡೋಣ. ಇವಾಗ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಡ್ತೀನಿ ರೀ. ನೀರು ಹಾಕಿ ಇದನ್ನೊಂದು 2 ವಿಸಿಲ್ನ ಮಾಡಿಸ್ಬಿಡ್ತೀನಿ. ಈಗ ಒಲೆ ಹಚ್ಚಿ ಕುಕ್ಕರ್ನ ಒಲೆ ಮೇಲೆ ಇಟ್ಬಿಡ್ತೀನಿ ರೀ. ಈಗಿದು ವಿಸಿಲ್ ಆಗೈತ್ರಿ. ನೋಡ್ರಿ, ಇವಾಗೆಲ್ಲ ಕುದ್ದೈತ್ರಿ ಇವು. ಇದನ್ನಿವಾಗ ಹೋಳನ್ನೆಲ್ಲ ನೀರು ಬೇರ್ಪಡಿಸಿ ಒಂದು ಬೌಲಿಗೆ ಇನ್ನೊಂದು ಬೌಲಿಗೆ ತಕ್ಕೊಂಡ್ಬಿಡ್ತೀನಿ ರೀ ನಾನು. ಈ ನೀರನ್ನೇನು ಬಿಸಾಕಕ್ಕೆ ಹೋಗ್ಬೇಡ್ರಿ. ಇದು ನಾವೇನು ಬೆಲ್ಲದ ಜೊತೆಗೆ ನೀರು ಸೇರಿಸ್ಲಿಕ್ಕೆ ಇದು ಉಪಯೋಗ ಆಗ್ತೈತಿ. ಇದನ್ನ ನೀರನ್ನು ಸಪ್ರೇಟ್ ಎತ್ತಿಟ್ಕೊಂಡ್ಬಿಡೋಣ. ಈಗ ಇದನ್ನು ಚಮಚೆ ಸಹಾಯದಿಂದ ಸಣ್ಣಗೆ ಮಾಡ್ಕೊಂಡ್ಬಿಡೋಣ ರೀ. ಪೂರ್ತಿ ಸ್ಮ್ಯಾಶಾಗಿ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಚಂದ ಕುದ್ದೈತಲ್ರಿ, ಚಮಚೆಲಿಂದ ಸ್ಮ್ಯಾಶ್ ಆಗಿಬಿಡುತ್ತೆ. ಇಲ್ಲಂದ್ರೆ ಭಾಳ ಇತ್ತಂದ್ರೆ ನೀವು ಸ್ಮ್ಯಾಶರ್ ಸಹಾಯದಿಂದನೂ ಮಾಡ್ಕೋಬೋದು. ಈಗಿದು ಒಂದು ಬೌಲ್ ಆಗೈತ್ರಿ. ಇದು ನಾನಿಲ್ಲೇ ಹಸಿ ಕೊಬ್ಬರಿನ ತೊಗೋತಿದ್ದೀನಿ. ತೊಗೊಂಡು ಅದ್ರ ಹಿಂದಿನ ಸಿಪ್ಪೆ ಎಲ್ಲ ತೆಗೆದು ಏನು ಮಾಡಿದ್ದೀನಿ ರೀ, ಇದನ್ನು ಸಣ್ಣಗೆ ಹೆಚ್ಕೋತಿದ್ದೀನಿ.
ಇನ್ನೆಲ್ಲ ಹೆಚ್ಚಾಗಿಂದ ಇದನ್ನು ರುಬ್ಕೊಂಬಿಡೋಣ್ರಿ. ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲರಿ, ಹಂಗೆ ಗ್ರೈಂಡ್ ಮಾಡ್ಕೊಳ್ರಿ. ನೋಡ್ರಿ ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಆಗೈತ್ರಿ ಇದು. ಈಗ ನೆಕ್ಸ್ಟ್ ಏನು ಮಾಡೋಣ್ರಿ, ಬೆಲ್ಲ ತೊಗೊಳೋಣ್ರಿ. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. 1 ಕಪ್ ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ, ಬೆಲ್ಲ ಕರಗುವಷ್ಟು ನೀರು ಹಾಕ್ಕೊಂಡು ಏನು ಮಾಡ್ತೀನಿ ರೀ, ಇದನ್ನು ಬೆಲ್ಲ ಚೆಂದ ಕರಗಿಸ್ಬಿಡ್ತೀನಿ ರೀ. ಕುಂಬಳಕಾಯಿ ನಾವೇನು ಕುದಿಸ್ಕೊಂಡಿವಲ್ಲ ರೀ, ಅದು 1 ಕಪ್ ಆಗೈತಿ. ಅದಕ್ಕೆ ನಾನು 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ರೀ. ಇದನ್ನೀಗ ಒಂದು ಕಡೆ ಸೋಸ್ಕೊಂಡ್ಬಿಡ್ತೀನಿ ರೀ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಒಲೆ ಹಚ್ಚಿ ಇದನ್ನೊಂದು ಸ್ವಲ್ಪ ಕುದಿಸೋಣ್ರಿ. ಕುದಿಸಿಂದ ಇದಕ್ಕೆ ನಾನು ಏನು ಮಾಡ್ತಿದ್ದೇನೆ ರೀ, ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ತುರಿನ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ್ರಿ. ಈಗ ಇದಕ್ಕೆ ಏನು ಮಾಡ್ತೀನಿ ರೀ, ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನ ಇದಕ್ಕೆ ಸೇರಿಸ್ತಿದ್ದೀನಿ. ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ್ರಿ. ಇದೊಂದು ಸ್ವಲ್ಪ ಗಟ್ಟಿಯಾಗಕ್ಕೆ ಟೈಮ್ ಹಿಡಿತೈತ್ರಿ. ಚೆನ್ನಾಗಿ ಕುದಿಸ್ರಿ. ಇದನ್ನು ಕುದಿಸಿ ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ ಇದು. ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಇದು. ಏನು ಪಾಕಕ್ಕೆ ನೀರು ಹಾಕ್ಕೊಂಡಿರ್ತೀವಲ್ರಿ, ಸ್ವಲ್ಪ ನೀರು ಹಾಕೋಬೇಕ್ರಿ, ಭಾಳ ಹಾಕೋಬಾರ್ದು. ಏನು ಬೆಲ್ಲ ಕರಗು ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ತುಪ್ಪ ಹಾಕ್ತಿದ್ದೇನೆ ರೀ. ಇವಾಗ ನಾನಿಲ್ಲಿ ಟೋಟಲಾಗಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ ರೀ. ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ನೀವು ತುಪ್ಪ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರತೈತ್ರಿ. ನೋಡ್ರಿ ಇವಾಗ ಗಟ್ಟಿಯಾಗಿ ಆಗತೈತ್ರಿ ಇದು. ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗುವಷ್ಟು ನೀವು ಕುದಿಸ್ಬೇಕ್ರಿ. ಅದನ್ನು ಕೈ ಆಡಿಸ್ತಾನೆ ಇರ್ಬೇಕ್ರಿ, ಇಲ್ಲಾಂದ್ರೆ ತಳ ಹೊತ್ತು ಬಿಡ್ತೈತಿ. ಸ್ವಲ್ಪ ದಪ್ಪ ಪಾತ್ರೆ ಇರೋದನ್ನೇ ತಗೋಬೇಕು ನೀವು. ಈಗ ಇದಾಗೈತ್ರಿ. ಈಗದು ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ ರೀ. ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಕಲಿಸ್ಬಿಡೋಣ್ರಿ. ಆಗೈತ್ರಿ ಇದು. ನಾನು ಇದನ್ನು ಒಲೆ ಆಫ್ ಮಾಡಿ ಏನು ಮಾಡ್ತೀನಿ ರೀ, ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತ್ರಿ. ಆಯ್ತು ನೋಡಿರಿ, ಕುಂಬಳಕಾಯಿ ಹಲ್ವಾ ರೆಡಿ. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ನೂ ಸೇರಿಸ್ಕೋಬೋದು. ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಗಾರ್ನಿಷಿಂಗೋಸ್ಕರ ಇಟ್ಕೊಂಡಿದ್ದೀನಿ. ಇಲ್ಲಿ ತುಪ್ಪದಲ್ಲಿ ಹುರಿದು ಹಾಕೋಬೋದು. ಆಯ್ತು ನೋಡಿರಿ, ಬಿಸಿ ಬಿಸಿಯಾಗಿ ಕುಂಬಳಕಾಯಿ ಹಲ್ವಾ ರೆಡಿ ಆಗೈತ್ರಿ. ಇದು ನೋಡಿರಿ, ಈಗ ತಿನ್ನಕ್ಕೆ ರೆಡಿ ಆಗೈತಿ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಹೇಳಿ ನಾನು ಭಾವಿಸೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.